ಎಸ್, ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಸಾಕಷ್ಟು ಜನ ಬೆಂಬಲಿಗರು ನಿಮ್ಮ ಕ್ಷೇತ್ರದಿಂದ ಬಂದಿರುವಂಥದ್ದು. ಸರ್, ಎಷ್ಟು ರೀತಿಯ ಖುಷಿ ಇದೆ ಸರ್, ಇನ್ನು ಸಚಿವ ಸ್ಥಾನಕ್ಕಾಗಿ ನೀವು ಪ್ರಬಲ ಆಕಾಂಕ್ಷಿಯಾಗಿದ್ರಿ? ನಿಜವಾಗಲೂ ಇದು ಆಶ್ಚರ್ಯಕರ ಬೆಳವಣಿಗೆ. ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಹಿಳಾ ನಮ್ಮ ಸದಸ್ಯರು ಮತ್ತು ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಎಲ್ಲ ಗುರು ಹಿರಿಯರು ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳ ಸಮಯವನ್ನು ತೆಗೆದುಕೊಂಡು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ, ಯಾಕಂದರೆ ಕಳೆದ 23 ವರ್ಷದ ಹಿಂದೆ ಹುಣಗುಂದ ಮತಕ್ಷೇತ್ರಕ್ಕೆ ಇವತ್ತು ಅವಕಾಶ ಸಿಕ್ಕಿತ್ತು. ನಮ್ಮ ತಂದೆಯವರು ಸಚಿವರಾಗಿ ಕೆಲಸ ಮಾಡಿದರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ. ತದನಂತರ ನಮ್ಮ ಮತಕ್ಷೇತ್ರಕ್ಕಾಗಲಿ ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳಿಗೂ ಕೂಡ ಇವತ್ತು ನ್ಯಾಯವನ್ನು ಕೊಡುವಂಥ ಕೆಲಸ ನಮ್ಮ ಪಕ್ಷ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮುದಾಯ ಆಗಿರ್ಬೋದು ಮತ್ತು ಈ ಹುಣಗುಂದ ಮತಕ್ಷೇತ್ರಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋ ಒಂದು ಹಕ್ಕನ್ನು ನಮ್ಮ ಎಲ್ಲ ಸಮುದಾಯದ ಮುಖಂಡರು, ಹಿರಿಯರು ಎಲ್ಲರೂ ಬಂದು ತಮ್ಮ ಹಕ್ಕನ್ನು ಒತ್ತಾಯವನ್ನು ಮಾಡಿದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂಕೃತವಾಗಿ ಬಂದು ಇವತ್ತು ಹಕ್ಕನ್ನು ಒತ್ತಾಯ ಮಾಡಿದ್ದಾರೆ. ನಾನು ಬಂದಿರುವಂಥ ನನ್ನ ಮತಕ್ಷೇತ್ರದ ಪಕ್ಷದ ಕಿರಿಯ ಮುಖಂಡರಿಗೆ, ಎಲ್ಲ ಸಮುದಾಯದ ಮುಖಂಡರಿಗೆ, ತಾಯಂದರಿಗೆ, ಯುವಕರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಅವರ ಒಂದು ಕನಸು ಏನಿದೆ ಅಂದರೆ ನಮ್ಮ ಮತಕ್ಷೇತ್ರದಲ್ಲಿ ಸಂಪೂರ್ಣ ನೀರಾವರಿ ಆಗಬೇಕು, ಎಲ್ಲರಿಗೂ ಕೂಡ ಬಡವರಿಗೆ ನ್ಯಾಯವನ್ನು ದೊರಕಿಸಬೇಕು, ಮೂಲಭೂತ ಸೌಕರ್ಯ. ಇವತ್ತೇನು ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿ ಮುಖಾಂತರ ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ರಾಜ್ಯಾದ್ಯಂತ ಮಾಡಿದೆ. ಇನ್ನೂ ಅನೇಕ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು, ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೈಗೊಳ್ಳೋದಕ್ಕೆ ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿ ಇದ್ದರೆ ಮಾತ್ರ ಸಾಧ್ಯ ಅನ್ನೋದು ಜನರು ಮನಗೊಂಡಿರುವಂಥ ಒಂದು ವಿಷಯ ಆಗಿರೋದ್ರಿಂದ ಇವತ್ತು ಬಂದು ಅವರ ಹಕ್ಕನ್ನು ಒತ್ತಾಯ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಭೇಟಿಯಾಗುವಂಥ ಒಂದು ಅವಕಾಶವನ್ನು ಕೇಳಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂಥ BK ಹರಿಪ್ರಸಾದ್ ಅವರಿಗೆ ಮತ್ತು ನಮ್ಮ AICC ಅಧ್ಯಕ್ಷರಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲೇ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಸಮಯವನ್ನು ಇವತ್ತು ಕೇಳಿದ್ದಾರೆ. ಅವರು ಕೊಟ್ಟರೆ ಅವ್ರಿಗೆಲ್ಲರಿಗೂ ಭೇಟಿ ಮಾಡಿ ಅವರ ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೊಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತಾರೆ. ಮತ್ತು ಇದು ಅತ್ಯಂತ ಒಂದು ಸ್ವಯಂಕೃತವಾಗಿ ಅವರೆಲ್ಲರೂ ಕೂಡ ಬಂದು ವಾಲಂಟಿಯರ್ ಆಗಿ ಇವತ್ತು ಹಕ್ಕನ್ನು ಒತ್ತಾಯ ಮಾಡಿದ್ದು ನೋಡಿದ್ರೆ ನಿಜವಾಗಲೂ ಒಂದು ಕಡೆ ನನಗೆ ನಮ್ಮ ತಂದೆಯವರ ಒಂದು ನೆನಪು ಬರುತ್ತೆ. ಮತ್ತು ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಜನರಿದೆ. ಆ ಜನರು ಅದು ವ್ಯಕ್ತಪಡಿಸಿದ್ದು ನೋಡಿದರೆ ನಿಜವಾಗ್ಲೂ ಒಂದು ಕಡೆ ಹರ್ಷ, ಒಂದು ಕಡೆ ದುಃಖ ಕೂಡ ಆಗುತ್ತೆ ಅನ್ನೋದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಇನ್ನು ಸಚಿವರಾದಲ್ಲಿ ನಿಮ್ಮ ಕ್ಷೇತ್ರದ ಜನರಿಗೆ ಯಾವೆಲ್ಲ ಯೋಜನೆಗಳನ್ನು ನೀವು ರೂಪಿಸ್ಕೊಂಡಿದ್ದೀರಾ ಸರ್? ಈಗ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ತಂದೆಯವರ ಕನಸಿನ ಕೂಸಾದ ರಾಮತಾಳ್ ಮರೋಳು ನೀರಾವರಿ ಏನು ಕಳೆದ 2013-18ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಸುಮಾರು 60,000 ಎಕರೆ ಭೂಮಿಗೆ ಹನಿ ನೀರಾವರಿ ಯೋಜನೆಯನ್ನು ಕೊಟ್ಟು ಸುಮಾರು 800 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಆ ಯೋಜನೆ ಆಯಿತು. ಕೊಪ್ಪಳ ನೀರಾವರಿಯಲ್ಲಿ ಇವತ್ತೇನು ನಮ್ಮ ಇಳಕಲ್ ಮತಕ್ಷೇತ್ರದ ಸುಮಾರು 8,800 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಆಗಬೇಕು. ಮತ್ತು ನಂದವಾಡಿಗೆ ನೀರಾವರಿ ಅನ್ನೋದು ಬಹುದಿನದ ಕನಸು. ಆ ಭಾಗದ ರೈತರಿಗೂ ಕೂಡ ನೀರಾವರಿ ಆಗಬೇಕು. ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ಇವತ್ತು ಇಳಕಲ್ ನಗರ ಆಗಿರ್ಬೋದು, ಹುಣಗುಂದ ನಗರ ಆಗಿರ್ಬೋದು, ಅಲ್ಲಿರುವಂಥ ನೇಕಾರ ಸಮುದಾಯಗಳು ಇರ್ಬೋದು. ಮುಖ್ಯವಾಗಿ ರೈತಾಪಿ ಒಂದು ಶಕ್ತಿ, 2 ಕಣ್ಣಿದ್ದಂತೆ, ಒಂದು ನೇಕಾರರು, ಒಂದು ರೈತರು. ಆ ಇಬ್ಬರಿಗೂ ಕೂಡ ಇವತ್ತು ನ್ಯಾಯವನ್ನು ಒದಗಿಸುವಂಥ ಕೆಲಸ. ಯಾಕಂದರೆ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ನೇಕಾರ ಸಮುದಾಯ ಇದೆ, ರೈತರಿದ್ದಾರೆ. ಅವರಿಗೆಲ್ಲರಿಗೂ ನ್ಯಾಯವನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಅವೆಲ್ಲವನ್ನು ಮಾಡೋದಕ್ಕೆ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಇದ್ದರೆ ಒಂದು ಹೆಚ್ಚಿನ ಒಂದು ಶಕ್ತಿ, ಅನುದಾನ ತರುವಂಥದ್ದರಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನು ವಹಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಖಂಡಿತವಾಗಿ ಭರವಸೆ ಇದೆ, ನನಗೆ ಅವಕಾಶವನ್ನು ನಮ್ಮ ವರಿಷ್ಠರು ಕಲ್ಪಿಸಿಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನ್ನಲ್ಲಿ. ಸರ್, ಇನ್ನು ಕೊನೆಯದಾಗಿ ಸದ್ಯ ಈಗ ನಿಮ್ಮ ಬೆಂಬಲಿಗರು ಇಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇನ್ನು ಅದೇ ರೀತಿ ನೀವು ದೆಹಲಿಗೆ ಏನಾದರೂ ಮತ್ತೆ ತೆರಳ್ತೀರಾ ಸರ್? ಖಂಡಿತವಾಗಿ ಸಮಯ ಬಂದರೆ ನಮ್ಮ ವರಿಷ್ಠರಿಗೆ ಭೇಟಿ ಆಗಲೇಬೇಕು. ಹಿಂದೆ ಕೂಡ ಹೇಳಿದ್ದೆ, ಇವತ್ತು ಒಂದು ಕಡೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂಥ DK ಶಿವಕುಮಾರ್ ಅವರಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, 2 ದೇವರು ಇಲ್ಲೇ ಇದ್ದಾವೆ. ಆದರೂ ಕೂಡ ನಮ್ಮ ವರಿಷ್ಠರನ್ನು ಭೇಟಿ ಆಗುವಂಥದ್ದು ಒಂದು ಲೋಕಾರೂಢಿ. ಯಾಕಂದರೆ ವರಿಷ್ಠರಿಗೆ ಕಾಣಲೇಬೇಕು. ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳಂಥ KC ವೇಣುಗೋಪಾಲ್ ಆಗಿರ್ಬೋದು, ಮತ್ತು ನಮ್ಮ ಉಸ್ತುವಾರಿಯನ್ನು ವಹಿಸಿರುವಂಥ ರಂದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಮತ್ತು ಇನ್ನು AICC ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಲ್ಲೇ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಗೊತ್ತಿರ್ತಾವೆ. ಯಾರ್ಯಾರ ಶಕ್ತಿ ಏನು, ಯಾರು ಮಾಡಿದರೆ ಸೂಕ್ತ ಅನ್ನೋದು ಕೂಡ ಅವರಿಗೆ ಎಲ್ಲ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೂ ಕೂಡ ಗೊತ್ತಿದೆ.
ಖಂಡಿತವಾಗಿ ವಿಶ್ವಾಸ ಇದೆ. ಸಂದರ್ಭ ಬಂದರೆ ಡೆಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತೀನಿ. ಅಲ್ಲ, ದೆಹಲಿಗೆ ಹೋಗೋದಕ್ಕೆ ಏನಾದರೂ ಟೈಮ್ ಏನಾದರೂ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಕೇಳಿದ್ದೀವಿ, ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡಿ, ನಮಗೆ ಬಂದು ತಮ್ಮ ಹತ್ರ ನಮ್ಮ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಹೇಳಿದರೆ ಈಗಾಗಲೇ ಭೇಟಿಯಾಗಿದ್ದೀವಿ. ಮತ್ತೊಂದು ಸಾರಿ ಅವಕಾಶ ಬಿದ್ದರೆ ಖಂಡಿತವಾಗಿ ಭೇಟಿಯಾಗಿ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರಂತ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.